ಎವ್ರಿವನ್, ವೆಲ್ಕಮ್ ಟು ದಿ ಅನದರ್ ಬ್ಲಾಗ್. ಈ ಬ್ಲಾಗನ್ನು ನಾನು ಮಾಡ್ತಾ ಇರೋದು ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ. ಕ್ರೈಸ್ಟ್ ಯೂನಿವರ್ಸಿಟಿಗೆ ನಾನು ಏನಕ್ಕೆ ಬಂದಿದ್ದೀನಿ ಅಂತ ಅಂದರೆ, ನಾನು ನನ್ನ ಕ್ಲಾಸ್ಮೇಟ್ಸ್ ಜೊತೆ ಕ್ರೈಸ್ಟ್ ಯೂನಿವರ್ಸಿಟಿಗೆ ಬಂದಿದ್ದೀನಿ. ಕ್ರೈಸ್ಟ್ ಯೂನಿವರ್ಸಿಟಿಲಿ ಇವತ್ತು ಇಂಟರ್ ಕಾಲೇಜ್ ಫೆಸ್ಟ್ ಕೀಮೋಸ್ 2025 ಅನ್ನೋ ಒಂದು ಈವೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ಆ ಈವೆಂಟಿಗೆ ನಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಜೈನ್ ಡಿಮೆಟ್-ಟು-ಬಿ ಯೂನಿವರ್ಸಿಟಿ ಸ್ಕೂಲ್ ಆಫ್ ಸೈನ್ಸನ್ನು ರೆಪ್ರೆಸೆಂಟ್ ಮಾಡಬೇಕು ಅಂತ ಕ್ರೈಸ್ಟ್ ಯೂನಿವರ್ಸಿಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಆದಷ್ಟು ಎಲ್ಲ ಇವೆಂಟ್ಸ್ಗಳಿಗೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ, ಇದರಲ್ಲಿ ಆದಷ್ಟು ನಾಲೆಜನ್ನು ಗೇನ್ ಮಾಡಿ, ಆದಷ್ಟು ನಮ್ಮ ಬೆಸ್ಟನ್ನ ಕೊಟ್ಟು ಇಫ್ ಪಾಸಿಬಲ್ ಪ್ರೈಸ್ಗಳನ್ನ ತೊಗೊಂಡು ಹೋಗಲೇಬೇಕು ಅನ್ನೋ ಒಂದು ಮೋಟಿವೇಶನ್ನಿಂದ, ಕಾನ್ಫಿಡೆನ್ಸಿಂದ ತುಂಬ ಖುಷಿಯಾಗಿ ಈವೆಂಟನ್ನು ಅಟೆಂಡ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಈವೆಂಟ್ ಸ್ಟಾರ್ಟ್ ಆಗೋದು 9 o'clock, ಬಟ್ ನಾವೆಲ್ಲರೂ ಕೂಡ ಕ್ಯಾಂಪಸ್ ಒಳಗಡೆ 8 o'clock ಒಳಗಡೆ ಬಂದು ಎಲ್ಲರಿಗೂ ಕೂಡ ವೇಟ್ ಮಾಡಿ, ಎಲ್ಲರೂ ಬಂದಾದಮೇಲೆ ರಿಜಿಸ್ಟ್ರೇಷನ್ ಎಲ್ಲ ಕನ್ಫರ್ಮ್ ಆದಮೇಲೆ ನಾವು ಕ್ಯಾಂಪಸ್ ಒಳಗಡೆ ಎಂಟ್ರಿ ಕೊಟ್ವಿ. ಎಂಟರ್ ಆಗಬೇಕಾದ್ರೆ ನನಗಾಗ್ತಿದ್ದಿದ್ದು ಫೀಲಿಂಗ್ಸ್ ಏನು ಅಂತ ಅಂದರೆ, ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿತ್ತು. ಗ್ರೀನರೀಸ್ ಕಾಣಿಸ್ತಾ ಇತ್ತು, ಫ್ಲವರ್ಸ್ ಇತ್ತು, ಟ್ರೀಸ್ ಇತ್ತು, ಸ್ಕೈ ಎಲ್ಲ ತುಂಬ ಪ್ಲೆಸೆಂಟ್ ಆಗಿತ್ತು, ವೆದರ್ ಪ್ಲೆಸೆಂಟ್ ಆಗಿತ್ತು. ಬ್ಯಾಂಗ್ಳೂರು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಯಾವಾಗಲೂ ಕೂಡ ಮಳೆ ಬರ್ತಾ ಇರುತ್ತೆ. ಆ ಮಳೆಯಿಂದ ವಿ ವರ್ ಏಬಲ್ ಟು ಸ್ಮೆಲ್ the beauty of trees, greeneries and flowers. So I was really excited and very enthusiastic to participate for the event and do my best and represent my college. ಈ ಕಾಲೇಜಲ್ಲಿ ತುಂಬಾ ಬ್ಲಾಕ್ ಇದೆ. ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3, ಬ್ಲಾಕ್ 4. ಯಾವ ಬ್ಲಾಕಲ್ಲಿ ಯಾವ ಇವೆಂಟ್ ಆರ್ಗನೈಸ್ ಆಗಿದೆ, ನಾವು ಯಾವ ಬ್ಲಾಕಿಗೆ ಹೋಗಬೇಕು ಅಂತ ಹುಡ್ಕೋದೆ ನಮಗೆ ತುಂಬ ಕಷ್ಟ ಆಗಿತ್ತು. ಯಾಕಂದರೆ ತುಂಬ ದೊಡ್ಡ ಕ್ಯಾಂಪಸ್ ಇರೋದ್ರಿಂದ ತುಂಬ ಬ್ಲಾಕ್ಸ್ಗಳಿತ್ತು. ಆ ಬ್ಲಾಕಲ್ಲಿ ಎಲ್ಲಿ ಇವೆಂಟ್ ಆರ್ಗನೈಸ್ ಆಗಿದೆ, ನಾವೆಲ್ಲ ಹೋಗಬೇಕು, ಎಲ್ಲ ಅಟೆಂಡ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನಿಂದ ಸರೌಂಡಿಂಗಲ್ಲಿ ಏನೇನಿದೆ ಅಂತ ನೋಡಿಕೊಂಡು ನಾವು ನಮ್ಮ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಅಲಾಂಗ್ ವಿತ್ ಕೀಮೋಸ್ 2025 ಇಂಟರ್ ಕಾಲೇಜ್ ಫೆಸ್ಟ್, ಇಂಟರ್ಫೇಸ್ ಅಂತಲೂ ಒಂದು ಈವೆಂಟ್ ಇತ್ತು. ಬಟ್ ಇಂಟರ್ಫೇಸ್ ಅನ್ನೋ ಒಂದು ಈವೆಂಟನ್ನು ಆರ್ಗನೈಸ್ ಮಾಡಿದ್ದು ಕ್ರೈಸ್ಟ್ ಡಿಮೆಟ್-ಟು-ಬಿ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸಸ್, ವೆರಾಸ್ ಕೀಮೋಸ್ 2025 ಆರ್ಗನೈಸ್ ಮಾಡಿರೋದು ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ. ಈವೆಂಟನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಕೆಮಿಸ್ಟ್ರಿ ಅನ್ನೋ ಒಂದು ಥೀಮನ್ನು ತಲೆಯಲ್ಲಿ ಇಟ್ಕೊಂಡು ತುಂಬ ಇಂಟೆಲಿಜೆಂಟ್, ಬ್ರೇವ್, ಶಾರ್ಪ್ ಆ್ಯಂಡ್ ಇನೋವೇಟಿವ್ ಆಗಿ ಕೆಮಿಸ್ಟ್ರಿನ ಯಾವ ರೀತಿ ಫನ್ ವೇಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ಆ ಥರ ಇವರು ಎಲ್ಲ ಪ್ರಯತ್ನಗಳನ್ನ ಮಾಡಿ ತುಂಬ ಎಫರ್ಟ್ಸ್ ಆಗಿ ತುಂಬ ಸ್ಮಾರ್ಟಾಗಿ ಮಾಡಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಇಲ್ಲಿರುವಂತಹ ಆರ್ಗನೈಸಿಂಗ್ ಟೀಮನ್ನು ನೋಡಿದ ಮೇಲೆ, ಡೆಕೋರ್ ವರ್ಕನ್ನು ನೋಡಿದ ಮೇಲೆ, ಯಾವ ರೀತಿ ಒಂದು ಈವೆಂಟನ್ನು ಸಕ್ಸಸ್ಫುಲ್ಲಾಗಿ ಕಂಡಕ್ಟ್ ಮಾಡಬೇಕು ಅಂತ ಅಂದರೆ, ಅಥವಾ ಅದನ್ನು ತುಂಬ ಪ್ರೆಸೆಂಟಬಲ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಮಾಡಬೇಕು ಅಂತ ಅಂದರೆ ಯಾವ ಥರ ನಾವು ಎಫರ್ಟ್ಸನ್ನು ಹಾಕಬೇಕು, ಯಾವ ರೀತಿ ನಾವು ಥಿಂಕ್ ಮಾಡಬೇಕು, ಯಾವ ರೀತಿ ನಾವು ತಗೊಂಡಿರುವಂತಹ ಥೀಮನ್ನು ಇನ್ನೊಬ್ರಿಗೆ ತುಂಬ ಈಸಿಯಾಗಿ, ತುಂಬ ಫನ್ ವೇಯಲ್ಲಿ ಅವರಿಗೆ ಇಷ್ಟಪಡಿಸ್ಬೇಕು, ಇದೆಲ್ಲವೂ ಕೂಡ ನಾನು ಇಲ್ಲಿ ನೋಡಿ ಕಲ್ತ್ಕೊಂಡೆ. ಇಂಟರ್ಫೇಸ್ ಕೀಮೋಸ್ 2025 ಈವೆಂಟ್ ಇವರೆಲ್ಲರೂ ಕೂಡ 3 ಗೇಮ್ಸನ್ನು ಆರ್ಗನೈಸ್ ಮಾಡಿದರು, ವಿಚ್ ಇಸ್ ಅ ಫನ್ ಈವೆಂಟ್. ಸೊ ಬ್ಲಾಕ್ 1 ಮುಂದೆ ಸೈನ್ಸ್ ಫೆಸ್ಟ್, ಇಂಟರ್ಫೇಸ್ ಅಂತ ಎಷ್ಟು ಚೆನ್ನಾಗಿ ಒಂದು ಬಾಕ್ಸಲ್ಲಿ ಮಾಡಿ ಹಾಕಿದ್ರು. ಇಟ್ ವಾಸ್ ರಿಯಲಿ ವೆರಿ ಗುಡ್. ಆ್ಯಂಡ್ ಮರದ ಹತ್ರ ನೀವು ಪೇಪರ್ ವಾಲ್ ಹ್ಯಾಂಗಿಂಗ್ಸನ್ನು ಕೂಡ ಅಬ್ಸರ್ವ್ ಮಾಡ್ಬೋದು, ವಿಚ್ ಇಸ್ ರಿಯಲಿ ಡಿಫ್ರೆಂಟ್ ಆ್ಯಂಡ್ ಲಿಟಲ್ ಕ್ರಿಯೇಟಿವ್ ಕೂಡ ಅನ್ನಿಸ್ತು ನನಗೆ. ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗಿರುವಂಥ ಈವೆಂಟ್ ಬಂದು 4th ಬ್ಲಾಕ್ ಆಡಿಟೋರಿಯಮಲ್ಲಿ ಆರ್ಗನೈಸ್ ಆಗಿತ್ತು. ಸೊ ಫೈನಲಿ 4th ಬ್ಲಾಕ್ ಆಡಿಟೋರಿಯಂ ಎಲ್ಲಿದೆ ಅಂತ ನಮಗೆ ಗೊತ್ತಾಯಿತು. ಸೊ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ದಿ ಆಡಿಟೋರಿಯಂ ಇನ್ ಆರ್ಡರ್ ಟು ಪಾರ್ಟಿಸಿಪೇಟ್ ಇನ್ ದ ಈವೆಂಟ್. ಫಸ್ಟ್ ಬ್ಲಾಕಿಂದ 4th ಬ್ಲಾಕಿಗೆ ಹೋಗಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದರೆ, ಪ್ರತಿಯೊಂದು ಬ್ಲಾಕ್ ಹತ್ರನೂ ಕೂಡ ಕ್ಯಾಂಟೀನ್ ಇತ್ತು, ಸ್ಪೋರ್ಟ್ಸ್ ಫೀಲ್ಡನ್ನು ಅಬ್ಸರ್ವ್ ಮಾಡಿದೆ, ಬಾಸ್ಕೆಟ್ಬಾಲ್ ಕೋರ್ಟನ್ನು ಅಬ್ಸರ್ವ್ ಮಾಡಿದೆ. ಪ್ರತಿಯೊಂದು ಬ್ಲಾಕ್ ಹತ್ರನೂ ಕೂಡ ವಾಲಂಟಿಯರ್ಸ್ ಇದ್ದರು. ನಾವು ಅವ್ರ ಜೊತೆ ಇಂಟರ್ಯಾಕ್ಟ್ ಮಾಡಿಕೊಂಡು ಅವ್ರು ನಮ್ಮನ್ನ ಗೈಡ್ ಮಾಡ್ತಾ ಇದ್ದರು.
ವಾಲಂಟಿಯರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವ್ರ ಡ್ರೆಸ್ ಕೋಡ್ ಏನಿದೆ ತುಂಬ ಡೀಸೆಂಟಾಗಿತ್ತು ಆ್ಯಂಡ್ ತುಂಬ ಡಿಸಿಪ್ಲಿನ್ಡ್ ಆಗು ಕೂಡ ಇತ್ತು. ನಿಜ ಹೇಳಬೇಕು ಅಂತ ಅಂದರೆ ಈವೆಂಟಿಗೆ ನಾವು ಏನೇನು ಕೂಡ ಪ್ರಿಪೇರ್ ಆಗಿರಲಿಲ್ಲ. ಜಸ್ಟ್ ಅ ಬೇಸಿಕ್ ನಾಲೆಡ್ಜ್ ಆಫ್ ಕೆಮಿಸ್ಟ್ರಿ ಒಂದನ್ನೇ ಇಟ್ಕೊಂಡು ನಾವು ಈವೆಂಟನ್ನ ಕಾನ್ಫಿಡೆಂಟಾಗಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂತ ಹೋದ್ವಿ. ಬಟ್ ಇನ್ ರಿಯಾಲಿಟಿ ಏನಾಯಿತು ಅಂತ ಅಂದರೆ ಕ್ವೆಶನ್ಸ್ ಏನಿತ್ತು ಇಟ್ ವಾಸ್ ನಾಟ್ ಈಸಿ. ಕ್ವೆಶನ್ಸ್ ವೇರ್ ವೆರಿ ಡಿಫಿಕಲ್ಟ್. ಡೈರೆಕ್ಟ್ ಕ್ವೆಶನ್ಸ್ ಕೇಳಿರಲಿಲ್ಲ, ತುಂಬ ಜನರಲ್ ನಾಲೆಡ್ಜ್ ಟೈಪ್ ಆಫ್ ಕ್ವೆಶನ್ಸನ್ನು ಕೇಳಿದರು, ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸನ್ನು ಕೇಳಿದರು ಆ್ಯಂಡ್ ನಮಗೆ ಪ್ರತಿಯೊಂದು ಈವೆಂಟಿಗೂ ಕೂಡ ಟೈಮ್ ಲಿಮಿಟ್ಸ್ ಇತ್ತು ಆ್ಯಂಡ್ ದೇ ವೇರ್ ಅ ವೆರಿ ಲಿಮಿಟೆಡ್ ಕ್ವೆಶನ್ಸ್ ವಿಚ್ ವೇರ್ ವೆರಿ ಡಿಫಿಕಲ್ಟ್. ಸೊ ಅದು ಎಲ್ಲ ಫೀಲ್ಡ್ಸ್ ಆಫ್ ಕೆಮಿಸ್ಟ್ರಿ ಲೈಕ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಸ್ಟಾಯ್ಕಿಯೋಮೆಟ್ರಿಕ್ ಕೆಮಿಸ್ಟ್ರಿ, ಟೈಟ್ರೋಮೆಟ್ರಿಕ್ ಕೆಮಿಸ್ಟ್ರಿ, ಎಲ್ಲ ರಿಲೇಟೆಡ್ ಕೆಮಿಸ್ಟ್ರಿ ಬೇಸ್ಡ್ ಕ್ವೆಶನ್ಸನ್ನು ಕೇಳಿದರು ವಿಚ್ ಈಸ್ ನಾಟ್ ಜಸ್ಟ್ ಅ ಬೇಸಿಕ್ ವಿಚ್ ಇಸ್ ಇನ್ ಡೆಪ್ತ್ ಟೈಪ್ ಆಫ್ ಎ ಕ್ವೆಶನ್ಸ್. ಬಟ್ ಅಷ್ಟೆಲ್ಲನೂ ಕೂಡ ನಮಗೆ ಸಾಲ್ವ್ ಮಾಡುವಂತಹ ಕೇಪಬಿಲಿಟಿ ಇರಲಿಲ್ಲ. ಬಟ್ ಸ್ಟಿಲ್ ಎಷ್ಟಾಗುತ್ತೋ ಅಷ್ಟನ್ನು ನಾವು ಮಾಡೋಣ ಅಂತ ಹೇಳಿ ವಿ ಜಸ್ಟ್ ಹ್ಯಾವ್ ಅ ಕಾನ್ಫಿಡೆನ್ಸ್ ವಿತ್ ಅಸ್ ಆ್ಯಂಡ್ ಜಸ್ಟ್ ವೆಂಟ್. ಸೊ ದ ಫಸ್ಟ್ ಈವೆಂಟ್ ಬಂದುಬಿಟ್ಟು ಆಲ್ಕೆಮಿ ಕ್ವಿಝ್ ಈವೆಂಟ್ ಅಂತ. ಸೊ ಆ ಈವೆಂಟ್ ಯಾವ ರೀತಿ ಇತ್ತು, ನಾವು ಯಾವ ಥರ ಪಾರ್ಟಿಸಿಪೇಟ್ ಮಾಡಿದ್ವಿ, ಫೈನಲ್ಸಿಗೆ ಸೆಲೆಕ್ಟ್ ಆದ್ವಾ, ಫೈನಲ್ಸಲ್ಲಿ ಏನಾಯಿತು, ಬೇರೆ ಯಾವ ಗೇಮ್ಸಿಗೆ ಪಾರ್ಟಿಸಿಪೇಟ್ ಮಾಡಿದ್ವಿ, ನನ್ನ ಕ್ಲಾಸ್ಮೇಟ್ಸ್ ಯಾವುದಕ್ಕೆ ಪಾರ್ಟಿಸಿಪೇಟ್ಸ್ ಮಾಡಿದ್ರು, ಯಾವುದಕ್ಕೆ ನಮಗೆ ಪ್ರೈಸ್ ಸಿಕ್ತು, ಸೊ ಫೈನಲಿ ನಾವು ಪ್ರೈಸನ್ನು ತೊಗೊಂಡು ಹೋದ್ವಾ ಇಲ್ವಾ, ಇದನ್ನೆಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ ದ 4th floor entrance we could observe 3 different type of unique birds. These are basically migrated from other countries to India. This is a bird which is migrated from Australia to India and commonly live in an habitat such as grassland and have a lifespan of 7 to 9 years. Taxonomical hierarchies such as genus, family, order, class, kingdom, biological name, scientific name, everything is clearly mentioned in a board and over a cage. ಫೈನಲಿ ಆಡಿಟೋರಿಯಮ್ಗೆ ಎಂಟರ್ ಆದ್ವಿ. ಆಡಿಟೋರಿಯಮ್ನ ನೋಡ್ತಿದ್ರೆ ಸಿನಿಮಾ ಥಿಯೇಟರ್ ಥರನೇ ನನಗೆ ಫೀಲ್ ಆಗ್ತಿತ್ತು. ಐ ಆಮ್ ರಿಯಲಿ ಎಂಥೂಸಿಯಾಸ್ಟಿಕ್ ಆ್ಯಂಡ್ ವೇಟಿಂಗ್ ಫಾರ್ ದ ಈವೆಂಟ್ ಟು ಬಿಗಿನ್. So now the event begins. On behalf of the Department of Chemistry, we extend a very warm welcome to our respected faculty members, dear Christites and participants across all colleges and universities in Bangalore. Let's make today not just successful, but truly unforgettable. To begin this special day, let's take a moment to invoke divine blessings for the success of our event with a prayer song.
Christ University, where ideas are born and brilliance takes shape. One spark is all it takes to begin the ride. This is more than a fest. It's the rush of discovery. The thrill of creation, where formulas become visions and equations turn into stories. Every turn, every sign, and every color tells a story of innovation, and every churn leads freedom. Chemos is not just a destination, it is the ride. Chemos 2025. ಸೊ ಫೈನಲಿ ಆಲ್ಕೆಮಿ ಕ್ವಿಝ್ ಈವೆಂಟ್ ಸ್ಟಾರ್ಟ್ ಆಯಿತು. ಒಂದು ಟೀಮಲ್ಲಿ 3 ಮೆಂಬರ್ಸ್ ಇರಬೇಕು ಅಂತ ಇತ್ತು. ಸೊ ನಾವು 3 ಮೆಂಬರ್ಸ್ ಒಂದು ಗ್ರೂಪ್ ಮಾಡಿಕೊಂಡು ತುಂಬ ಗ್ರೂಪ್ಸ್ಗಳು ನಮ್ಮ ಕಾಲೇಜನ್ನು ರೆಪ್ರೆಸೆಂಟ್ ಮಾಡಿದ್ವಿ. ಬಟ್ ಫೈನಲಿ ಆರ್ ಟೀಮ್ ಆ್ಯಂಡ್ ಆರ್ ಕಾಲೇಜ್ ಇನ್ ದ ಟಾಪ್ ಸೆಕೆಂಡ್ ಗಾಟ್ ಸೆಲೆಕ್ಟೆಡ್ ಫಾರ್ ಫೈನಲ್ಸ್, ವಿಚ್ ವಾಸ್ ವೆರಿ ಹ್ಯಾಪಿ ಟು ಮೀ. ಬಟ್ ಫೈನಲ್ಸನ್ನು ನಾವು ವಿನ್ ಆಗೋದಕ್ಕಾಗಲಿಲ್ಲ. ಅದಕ್ಕೆ ನನಗೆ ಸ್ವಲ್ಪ ಬೇಜಾರಿದೆ, ಬಟ್ ಇಟ್ಸ್ ಓಕೆ. Now it's time to introduce our class CR Pavan. So ಏನು ಮಾಡೋದು, ವಿನ್ ಆಗಲಿಲ್ಲ, ಬಟ್ ಸ್ಟಿಲ್ ಐ ಫೆಲ್ಟ್ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಈ ಈವೆಂಟನ್ನ ನಾನು ಅಟೆಂಡ್ ಮಾಡಿದ್ರಿಂದ ನನಗೆ ಅರ್ಥ ಆಗಿದ್ದೇನು ಅಂತ ಅಂದರೆ, ದ ನಾಲೆಜ್ ವಿಚ್ ಐ ಹ್ಯಾವ್ ಈಸ್ ವೆರಿ ಲೆಸ್. ಸೊ ಇನ್ನೂ ತುಂಬ ನಾಲೆಜನ್ನು ನಾನು ಗೇನ್ ಮಾಡಬೇಕು, ಇನ್ನೂ ತುಂಬ ಹಾರ್ಡ್ ವರ್ಕ್ ಮಾಡಬೇಕು, ಇನ್ನೂ ಸ್ವಲ್ಪ ಡೆಪ್ತಾಗಿ ಓದಬೇಕು. ನಾನು ಕಲಿಬೇಕಾಗಿರುವಂಥದ್ದು ತುಂಬಾ ಇದೆ. ಸೊ ಇವಾಗ ನಾನು ಯಾವ ಲೆವೆಲಲ್ಲಿದ್ದೀನಿ, ಯಾವ ರೀತಿ ಪ್ರಿಪೇರ್ ಆಗಬೇಕು, ಯಾವ ಥರ ಇದೆ ಕಾಂಪಿಟೇಷನ್ಸ್, ಸೊ ನಾನು ಯಾವ ಥರ ನನ್ನನ್ನು ನಾನು ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ಕಲಿತೆ. ಸೊ ದಿಸ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ಟು ಮೀ. ಸೊ ಇವಾಗ ಆಲ್ಕೆಮಿ ಕ್ವಿಝ್ ಫೈನಲ್ಸ್ ಮುಗಿತ್ತು. ಟೈಮ್ ಬಂದು 12:30 ಆಗಿರೋದ್ರಿಂದ ಲಂಚ್ ಮಾಡೋಣ ಅಂತ ಹೇಳಿ ನಾವು ಕ್ಯಾಂಟೀನಿಗೆ ಬಂದ್ವಿ. ಸೊ ಕ್ಯಾಂಟೀನ್ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡನ್ನೂ ಕೂಡ ಸರ್ವ್ ಮಾಡ್ತಾಯಿದ್ರು. ಆಲ್ ದ ಪಾರ್ಟಿಸಿಪೆಂಟ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಈವೆಂಟ್ ವೇರ್ ಪ್ರೊವೈಡೆಡ್ ವಿತ್ ದ ಲಂಚ್. ಸೊ ನಾವು ಲಂಚ್ ಮುಗಿಸ್ಕೊಂಡು ಕ್ಯಾಂಟೀನ್ ಹತ್ರ ಬಂದ್ವಿ. ಸೊ ಕ್ಯಾಂಟೀನ್ ತುಂಬ ಹೈಜಿನಿಕ್ ಆಗಿತ್ತು ಆ್ಯಂಡ್ ಕ್ಯಾಂಟೀನಲ್ಲಿದ್ದಿದ್ದ ಮೆನ್ಯೂನು ಕೂಡ ತುಂಬ ಲಾಂಗ್ ಇತ್ತು. ಸೊ ಊಟ ಮಾಡಿಕೊಂಡು ಬೇರೆ ಇವೆಂಟಿಗೆ ಹೋದ್ವಿ. United Ninja. Acid, base, salt. Acid, acid, base, salt. 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 Acid, base, salt. Shreya Ghoshal. Shreya Ghoshal. Okay, time up. Shreya. Shreya. Ghoshal. Shreya Ghoshal.
Your time was up, unfortunately. There are other games also if you guys want to play. Do you guys want to try? ಟ್ರೈ ಮಾಡಿ ಬನ್ನಿ ಗೈಸ್. Okay. Hey, we'll do this. You have to download. I don't know. You guys prefer English? And you guys are which course? Chemistry, right? Okay, fine. Hydroxy. Icon. Department of Chemistry from Christ University has organized a stall, which is basically a stall of food adulteration as well as bioplastic. Using the elements in the periodic table and the laboratory apparatus, they have designed such a beautiful hangings for their decor work. We could observe food adulteration chart and other useful chart. Here are the students of Christ University who are presenting their research work. We could observe a student who is explaining us about the bioplastic production using the banana stem fibers and other fruit peels. ಫುಡ್ ಅಡಲ್ಟ್ರೇಷನ್ ಎಕ್ಸ್ಪರಿಮೆಂಟನ್ನು ಆಲ್ರೆಡಿ ಪರ್ಫಾರ್ಮ್ ಮಾಡಿದರು, ಬಟ್ ಅದ್ರ ವೀಡಿಯೋನ ಮಾಡೋದಕ್ಕಾಗಲಿಲ್ಲ. ದ ರೀಸನ್ ಇಸ್ ಈ ಕೌಂಟರಿಗೆ ಬಂದಾಗ ಯಾರೂ ಕೂಡ ಇರಲಿಲ್ಲ ಎಕ್ಸ್ಪರಿಮೆಂಟನ್ನು ಪರ್ಫಾರ್ಮ್ ಮಾಡಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಬಟ್ ಸ್ಟಿಲ್ ಐ ಫೌಂಡ್ ಇಟ್ ಇನ್ಫಾರ್ಮೇಟಿವ್ ಆ್ಯಂಡ್ ಟುಕ್ ಸಮ್ ಫೋಟೋಸ್. ಸೊ ಇವಾಗ ನಾವು ಬ್ಲಾಕ್ 1ಗೆ ಹೋಗ್ತಾ ಇದ್ದೀವಿ ಇನ್ ಆರ್ಡರ್ ಟು ಪಾರ್ಟಿಸಿಪೇಟ್ ಇನ್ ದಿ ಅನದರ್ ಈವೆಂಟ್ ವಿಚ್ ಇಸ್ ಕಾಲ್ಡ್ ಆಸ್ ದಿ ಕೆಮ್ನಾಟ್ಸ್. ಸೊ ಇಲ್ಲಿ ಬ್ಲಾಕ್ 1ನಲ್ಲಿ ನೋಡೋದಾದರೆ ಇಲ್ಲೂ ಕೂಡ ಬುಲೆಟಿನ್ ಬೋರ್ಡ್ಸ್ ಇದೆ. ವಿ ಕ್ಯಾನ್ ಅಬ್ಸರ್ವ್ ದಿ ಓಝೋನ್ ಲೇಯರ್ ಡಿಪ್ಲೇಷನ್ದೊಂದು ಚಾರ್ಟ್ ಇದೆ ಆ್ಯಂಡ್ ಇಲ್ಲಿ ಬುಲೆಟಿನ್ ಬೋರ್ಡ್ಸಲ್ಲಿ ಕೆಮಿಸ್ಟ್ರಿ ರಿಲೇಟೆಡ್ ಫನ್ ಫ್ಯಾಕ್ಟ್ಸ್ಗಳೆಲ್ಲ ಇದೆ. ಸೊ ಕೆಮ್ಝೋ ಅಂತ ಒಂದು ಎಂಟ್ರೆನ್ಸ್ ಇದೆ. ಸೊ ಇವಾಗ ನಾವು ಕ್ಲಾಸಸ್ ಒಳಗಡೆ ಹೋಗ್ತಾ ಇದ್ದೀವಿ ಇನ್ ಆರ್ಡರ್ ಟು ಅಟೆಂಡ್ ಅನದರ್ ಈವೆಂಟ್ ದಟ್ ಇಸ್ ಕಾಲ್ಡ್ ಆಸ್ ಕೆಮ್ನಾಟ್ಸ್. ಸೊ ಕೆಮ್ನಾಟ್ಸ್ ಇಸ್ ಬೇಸಿಕಲಿ ಅ ಪಝಲ್. ಸೊ ಈ ಗೇಮಲ್ಲಿ ಏನು ಮಾಡ್ತಾರೆ, ಕೆಮಿಸ್ಟ್ರಿ ರಿಲೇಟೆಡ್ ಕ್ವೆಶನ್ಸನ್ನು ಕೊಡ್ತಾರೆ. ಸೊ ಅದ್ರ ರಿಲೇಟೆಡ್ ನಾವು ಪಝಲನ್ನು ಮಾಡಬೇಕು. ಸೊ ದೇ ವಿಲ್ ಗಿವ್ ಅಸ್ ಅ 20 minutes ಫಾರ್ 15 questions. ಸೊ 20 minutesಲ್ಲಿ 15 ಕ್ವೆಶನ್ಸಿಗೆ ಆನ್ಸರ್ ಮಾಡಬೇಕು. ಸೊ ಯಾವ ಕಾಲೇಜಿಂದ ಯಾವ ಟೀಮಲ್ಲಿ ಆದಷ್ಟು ಕ್ವೆಶನ್ಸ್ಗಳನ್ನ ಬೇಗ ಆ್ಯಂಡ್ ತುಂಬ ಕ್ವೆಶನ್ಸ್ಗಳನ್ನ ಅಟೆಂಡ್ ಮಾಡಿರ್ತಾರೋ ಅವ್ರು ಮಾತ್ರ ಫೈನಲ್ಸಿಗೆ ಸೆಲೆಕ್ಟ್ ಆಗೋದು. ಸೇಮ್ ಪ್ರೊಸೀಜರ್ ವಾಸ್ ಆಲ್ಸೋ ಫಾಲೋಡ್ ಫಾರ್ ದಿ ಆಲ್ ಕೆಮಿ ಕ್ವೆಸ್. ಕೆಮ್ನಾಟ್ಸಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ, ಬಟ್ ಫೈನಲ್ಸಿಗೆ ಹೋಗೋದಕ್ಕಾಗಲಿಲ್ಲ. ಸೊ ಅಗೇನ್ I felt a second disappointment here. Specifically has a number like 12 or 8. What's the game? What I use is I'll connect this to the Wi-Fi. This is that has the name of this We're gonna put device. random items that we found in our phone in here, and you guys have 10 seconds to guess it. Yeah, There are 3 it may take boxes. some With our hands, right? Yeah, there are 3 boxes. Okay, so we have 3 boxes. If you get 2 out of it Yeah. right, So when I connect it to the device, this is 1204. The name of that device. Okay, that's right. Right? It shows connected. This app is called Pluto Controller. And as soon as I connect it, it has now been armed. It's connected to this. I then switch on this arm and I go. This is how this one works. This will speed up. When I switch it off. Now, same way if I had clicked on take off, this would take off, right? I'm not permitted to do that. Okay. But this would ideally do that. The idea of presenting drones right now is because they play a huge role in geotech, how we can use them for precise agriculture. Like they can help farmers see exactly where fertilizers or irrigation is. This is a keychain. So this is just an example of how we can explore. You can't. Whoever wins, ಶ್ರೀಹರಿ ಆಡ್ತೀಯಾ? ಅಯ್ಯ ಆಡ್ಬಾರ. I'll start the time. ಈ ಹಾಡು 3, 2, 1, start. yeah, both can play. You have 1 minute time. ಈ ಗೇಮನ್ನು ಕಂಪ್ಲೀಟ್ ಮಾಡಾದಮೇಲೆ ಸೊ ಫೀಡ್ಬ್ಯಾಕ್ ಫಾರ್ಮನ್ನು ಕೊಟ್ಟರು. ಸೊ ನಾವು ಫೀಡ್ಬ್ಯಾಕ್ ಫಾರ್ಮಲ್ಲಿ ಯಾವ ಥರ ಇವೆಂಟ್ ಇತ್ತು ಅಂತ ಹೇಳಿ ಫೀಡ್ಬ್ಯಾಕನ್ನು ಕೊಟ್ವಿ.
ಸಮ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಆಫ್ ಕ್ರೈಸ್ಟ್ ಯೂನಿವರ್ಸಿಟಿ ಫೇಸ್ ಪೇಂಟಿಂಗನ್ನು ಕೂಡ ಆರ್ಗನೈಸ್ ಮಾಡಿದರು. ಸೊ ಫೋನಲ್ಲಿ ನಾವು ಯಾವ ಥರ ಡಿಸೈನನ್ನು ತೋರಿಸಿ ಫೇಸ್ ಪೇಂಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅದೇ ಥರನೇ ಅವರು ಫೋನಲ್ಲಿ ನೋಡಿಕೊಂಡು ಫೇಸ್ ಪೇಂಟಿಂಗನ್ನು ಮಾಡ್ತಾಯಿದ್ರು. ದಿಸ್ ಗೇಮ್ ವಾಸ್ ರಿಯಲಿ ಗುಡ್. ಸೊ ಈ ಗೇಮಲ್ಲಿ ಆ ಬಾಕ್ಸ್ ಒಳಗಡೆ ಥಿಂಗ್ಸ್ಗಳನ್ನ ಇಡ್ತಾರೆ, ಅದನ್ನು ನಾವು ಟಚ್ ಮಾಡಿ ಐಡೆಂಟಿಫೈ ಮಾಡಬೇಕು. ಸೊ ಇನ್ ಕೇಸ್ ನಾವೇನಾದರೂ 2 ಥಿಂಗ್ಸನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ರೆ ಅವರು ನಮಗೆ ಕಾರ್ಡನ್ನು ಗಿಫ್ಟಾಗಿ ಕೊಡ್ತಾರೆ. ಸೊ ದಟ್ಸ್ ಆಲ್ ಇಸ್ ದ ಈವೆಂಟ್ ಆರ್ಗನೈಸ್ಡ್ ಬೈ ದಿ ಕ್ರೈಸ್ಟ್ ಯೂನಿವರ್ಸಿಟಿ. ಸೊ ನಾವು ಬಂದು ಪಾರ್ಟಿಸಿಪೇಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ನಾಲೆಜನ್ನು ತಗೊಂಡು ಸ್ವಲ್ಪ ಮೆಮೊರೀಸ್ಗಳನ್ನ ತಗೊಂಡು ತುಂಬ ಫನ್ನನ್ನು ಮಾಡಿಕೊಂಡು ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡು ಫೈನಲಿ ವಿ ಲೆಫ್ಟ್ ದಿ ಕ್ರೈಸ್ಟ್ ಯೂನಿವರ್ಸಿಟಿ. ಇಟ್ ವಾಸ್ ರಿಯಲಿ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆರಿ ಮೂಮೆಂಟಬಲ್. ನನ್ನ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್ಸ್ ಎಲ್ಲರೂ ಕೂಡ ಫೇಸ್ ಪೇಂಟಿಂಗನ್ನು ಮಾಡಿಕೊಂಡು ಫೋಟೋಶೂಟನ್ನು ಮಾಡ್ತಾಯಿದ್ರು. ಸೊ ನಾನು ಅವ್ರ ಫೋಟೋಶೂಟನ್ನು ಮಾಡಿ ವೀಡಿಯೋಸ್ಗಳನ್ನ ಮಾಡಿದೆ ಆ್ಯಂಡ್ ವಿ ಟುಕ್ ಅ ರಿಯಲಿ ವೆರಿ ಗುಡ್ ಫೋಟೋಸ್ ಇನ್ ದ್ಯಾಟ್ ಗುಡ್ ಎನ್ವಿರಾನ್ಮೆಂಟ್.